ಆತ್ಮೀಯ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. ಈಗ ನಾನು ನಿಮಗೆ ತಿಳಿಸಬಯಸುವ ವಿಷಯವೇನಪ್ಪ ಅಂತಂದರೆ, ಇಂಡಿ ತಾಲೂಕಿನಲ್ಲಿ ನಿನ್ನೆ ಸುರಿದ ಮಳೆಯ ಅವ್ಯಾಹತದಿಂದ ಸ್ವಲ್ಪ ಪ್ರಯಾಣಿಕರಿಗೆ ಓಡಾಟದಲ್ಲಿ ತೊಂದರೆ ಆಗಿರ್ತಕ್ಕಂಥ ಸತ್ಯಾಂಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಂಡಿ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಕಡಿತಗೊಂಡು ಪ್ರಯಾಣಿಕರು ಪರದಾಟ ಪಡುವಂತಹ ಒಂದು ವ್ಯವಸ್ಥೆ ಕಂಡು ಬಂದಿರತಕ್ಕಂಥದ್ದು ನಿಮ್ಮ ಮುಂದೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗ ನಾನು ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಅದರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆ ಮಾಡ್ತಾ ಇದ್ದೀವಿ ಡಿಪೋ ಮ್ಯಾನೇಜರ್ ಅವರಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಾನು SM ನ್ಯೂಸ್ ಚಾನೆಲ್ ಕಡೆಯಿಂದ SM ನ್ಯೂಸ್ನ MD ಮಾತಾಡ್ತಾ ಇದ್ದೀನಿ. ಬಸ್ ಡಿಪೋ ಮ್ಯಾನೇಜರ್ ಅವರಲ್ವಾ ಇಂಡಿ? ಯಾರು ಮಾತಾಡೋದು? ಡಿಪೋ ಮ್ಯಾನೇಜರ್ ಅವ್ರು ಯಾರು? ಅವ್ರ ನಂಬರ್ ಕೊಡ್ತೀರಾ? ಹಾ, ರಜದ ಮೇಲೆ ಇದ್ದಾರಾ? ನನಗೆ ಮಾಹಿತಿ ಬೇಕಾಗಿತ್ತು. ನಿನ್ನೆ ನಮ್ಮ ರಿಪೋರ್ಟ್ರು, ಇಂಡಿ ತಾಲೂಕಾ ರಿಪೋರ್ಟ್ರು ನಿನ್ನೆ ಒಂದು ಇದು ಮಾಡಿದ್ದಾರೆ, ಅಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದ್ದಾರೆ. ನಿನ್ನೆ ವಿದ್ಯುತ್ ಕಡಿತಕೊಂಡ ಮೇಲೆ ಅಲ್ಲಿ ಪ್ರಯಾಣಿಕರು ಯಾವ ರೀತಿ ಪರದಾಟ ಪಟ್ಟರು ಅಂತಕ್ಕಂಥದ್ದು ಸವಿಸ್ತಾರವಾಗಿ ವಿಡಿಯೋವನ್ನ ಶೂಟ್ ಮಾಡಿದ್ದಾರೆ. ಸೊ ಅದ್ರ ವಿಸ್ತಾರವಾಗಿ ನಾನು ಈಗ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾಗಿತ್ತು. ನಾನು ನಾಳೆ ಬರ್ತಾರ? ಅಲ್ಲಿ ಇನ್ಚಾರ್ಜ್ ಯಾರು ಇಲ್ವಾ? ವೀಕ್ಷಕ ಬಂಧುಗಳೇ, ನಾವು ಡಿಪೋ ಮ್ಯಾನೇಜರ್ ಅವ್ರನ್ನ ಸಂಪರ್ಕ ಮಾಡಿದ್ವಿ. ಡಿಪೋ ಮ್ಯಾನೇಜರ್ ಅವರು ಇಂದು ರಜೆ ಮೇಲೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಸಿಬ್ಬಂದಿಯವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ನೇರವಾಗಿ ಜನರಿಗೆ ನ್ಯೂಸನ್ನು ತಲುಪಿಸ್ತಕ್ಕಂಥ ಕೆಲಸ ಹಾಗೂ ಅಲ್ಲಿಯ ಒಂದು ಡಿಪೋ ಮ್ಯಾನೇಜರ್ ಅವ್ರಿಗೂ ಕೂಡ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ನಾವು ಈ ನ್ಯೂಸ್ನ ಮೂಲಕ ಮಾಡ್ತಾ ಇದ್ದೀವಿ. ವಿದ್ಯುತ್ ಕಡಿತಗೊಂಡರೆ ಅಲ್ಲಿ ಯಾವುದೇ ರೀತಿಯಾದ ಒಂದು ಬೆಳಕಿನ ಸೌಲಭ್ಯ ಇರೋದಿಲ್ಲ. ಸೊ ಹೀಗಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು ಪರದಾಡುತ್ತಿದ್ದು ತಕ್ಷಣ ಸಂಬಂಧಿಸಿದಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಈ ಮೂಲಕ ನಾವು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದು SM ನ್ಯೂಸ್ನ MD ಸ್ಪೆಷಲ್ ರಿಪೋರ್ಟ್. ಆತ್ಮೀಯ ವೀಕ್ಷಕ ದೇವರುಗಳೇ, ಈಗ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಅಕ್ಕಪಕ್ಕದಲ್ಲಿ ಎಲ್ಲ ವಿದ್ಯುತ್ ಬೆಳಕು ಕಂಡರೆ ಮೇನ್ ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ನಿಲ್ದಾಣದಲ್ಲಿಯೇ ಪ್ರಯಾಣಿಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಸೊ ವಿದ್ಯುತ್ ಕಡಿತಗೊಂಡಾಗ ಪ್ರಯಾಣಿಕರು ಯಾವ ರೀತಿ ಪರದಾಡ್ತಾರೆ ಅಂತಕ್ಕಂಥದ್ದನ್ನು ನೇರ ದೃಶ್ಯಾವಳಿಗಳಲ್ಲಿ ಕಾಣಬಹುದು. ಎಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಅಲ್ಲಿ ಯಾವ ರೀತಿಯ ಘಟನೆಗಳು ಏನಾದರೂ ನಡೆಯುತ್ತವೆ ಅಂತಕ್ಕಂಥದ್ದೇ ಗೊತ್ತಾಗಲ್ಲ. ಅಂಥ ಒಂದು ಜರ್ಜರಿತ ವಾತಾವರಣ ಪರಿಸ್ಥಿತಿ ಅಲ್ಲಿ ಉಂಟಾಗುತ್ತಿರುವುದು ನಿಮ್ಮ ನೇರ ಗಮನಕ್ಕೆ ತರ್ತಕ್ಕಂಥ ಒಂದು ಅಂಶವನ್ನು ನಾವು ತಂದಿದ್ದೀವಿ. ಸೊ ಅದಕ್ಕೆ ದಯವಿಟ್ಟು ಆತ್ಮೀಯ ವೀಕ್ಷಕ ದೇವರುಗಳೇ, ನಿಮ್ಮ ಗಮನಕ್ಕೆ ನೇರ ದೃಶ್ಯಾವಳಿಗಳ ಮೂಲಕ
ಇಂಡಿ ಬಸ್ ನಿಲ್ದಾಣದ ಒಂದು ವೈಪರೀತ್ಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸೊ ವಿದ್ಯುತ್ ಕಡಿತಗೊಂಡಾಗ ಪ್ರಯಾಣಿಕರು ಯಾವ ರೀತಿ ಪರದಾಡ್ತಾರೆ ಬಸ್ ನಿಲ್ದಾಣದಲ್ಲಿ ಅಂತಕ್ಕಂತಹ ಒಂದು ನೇರ ದೃಶ್ಯಾವಳಿಗಳಲ್ಲಿ ನೀವು ಕಾಣಬಹುದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯ ಮನವಿ.